ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಡೀ ದೇಶದಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಪ್ರಾರಂಭ ಆಗಿದೆ. ದುಡ್ಡು ಡಬಲ್ ಕೊಡ್ತೀವಿ ಅಂದ್ರೂ ಇಲ್ಲ, ತ್ರಿಬಲ್ ಕೊಡ್ತೀವಿ ಅಂದ್ರೂ ಇಲ್ಲ, ಸಿಲಿಂಡರ್ ನೋ ಸ್ಟಾಕ್ ಅನ್ನುವಂತಹ ಉತ್ತರ. ಹಾಗಾಗಿ ಇವತ್ತು ರಾಜ್ಯದಾದ್ಯಂತ ಗ್ಯಾರಂಟಿ ನ್ಯೂಸ್. ಹೋಟೆಲ್ಗಳ ವಾಸ್ತವ ಪರಿಸ್ಥಿತಿ ಏನು, ಯಾವ ರೀತಿ ಉದ್ಯಮಕ್ಕೆ ಹೊಡೆತ ಕೊಡ್ತಾ ಇದೆ, ಈ ರೀತಿಯ ಯುದ್ಧದ ಪರಿಣಾಮ ಏನು, ಆ ಕುರಿತ ಡೀಟೇಲ್ಸ್ ಇದು. ರಾಯಚೂರು ಜಿಲ್ಲೆಯಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಅಂತೆ, ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಳ ಸರಬರಾಜು ಆಗದೆ ಸಂಕಷ್ಟ ಎದುರಾಗಿದೆ ರಾಯಚೂರಲ್ಲೂ ಕೂಡ. ಲಿಂಗಸ್ಕೂರಿನ ಇಂಡಿಯನ್ ಏಜೆನ್ಸಿಯಲ್ಲಿ ನೋ ಸ್ಟಾಕ್ ಬೋರ್ಡ್ ಅಂತೆ. ಯಾರು ಕೇಳಕ್ ಹೋದ್ರು ಸರ್ ಸ್ಟಾಕ್ ಇಲ್ಲ ಸರ್, ಬಂದಿಲ್ಲ ಅಂತ. ಏಜೆನ್ಸಿಗೆ ಬಂದು ಬರಿಗೈಯಲ್ಲಿ ವಾಪಸ್ ಹೋಗ್ತಿದ್ದಾರಂತೆ ಗ್ರಾಹಕರು. ಕಮರ್ಷಿಯಲ್ ಸಿಲಿಂಡರ್ ಸ್ಟಾಕ್ ಮುಗಿದು ಹೋಗಿದೆ, ನಮ್ಮ ಹತ್ರ ಇಲ್ಲ, ಬರಬೇಕಷ್ಟೇ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಹೋಟೆಲ್ ಕೈಗಾರಿಕೆಗಳಿಗೂ ಕೂಡ ಮಾಹಿತಿಯನ್ನ ನಾವು ನೀಡಿದ್ದೀವಿ, ಸ್ಥಳೀಯ ಸಹಾಯಕ ಆಯುಕ್ತರ ಗಮನಕ್ಕೂ ಕೂಡ ತಂದಿದ್ದೀವಿ ಅಂತ ಮೇನ್ ಡೀಲರ್ಗಳು ಹೇಳ್ತಿದ್ದಾರೆ. ಈ ರೀತಿ ತೊಂದರೆ ಆಗಿರೋದು ಇದೇ ಮೊದಲು. ಇದೇ ಬೇಕಾಗಿರೋದು. ಅಟ್ ದ ಫಸ್ಟ್ ಟೈಮ್ ಅಂತ ಇಷ್ಟೆಲ್ಲ ಸಿಲಿಂಡರ್ಗಳಿಗೆ ಪರದಾಟ ಆಗ್ತಾ ಇರೋದು. ಬೇರೆ ಬೇರೆ ಕಾರಣಗಳಿಂದ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇತ್ತು ಬಿಟ್ರೆ, ಈ ಬಂದು ಹೋರಾಟ ಪ್ರತಿಭಟನೆ ಅನ್ನೋ ವಿಚಾರಕ್ಕೆ ಸಿಲಿಂಡರ್ ಸಿಗದೆ ಕ್ಲೋಸ್ ಆಗ್ತಾ ಇರೋದು ಇದೇ ಮೊದಲು ಅಂತ. ಈ ರೀತಿ ಸ್ಟಾಕ್ ಇಲ್ಲದೆ ಪರದಾಟ ಆಗ್ತಾ ಇರೋದು ಕೂಡ ಇದೇ ಮೊದಲು ಅಂತ. ಹಾಗಾಗಿ ಮೊದಲ ಸಲ ಅತಿ ದೊಡ್ಡ ನಷ್ಟ ಆಗ್ತಾ ಇದೆ ಹೋಟೆಲ್ ಉದ್ಯಮಿಗಳಿಗೆ ಅನ್ನುವಂಥ ವಿಚಾರ. ರಾಯಚೂರಲ್ಲೂ ಕೂಡ ಇಂಡಿಯನ್ ಏಜೆನ್ಸಿ ಸರ್ ಒಂದು ಸಿಲಿಂಡರ್ ಕೊಡಿ ಅಂತ ಕೇಳಿದ್ರೆ ನಮ್ಮ ಹತ್ರನೇ ಇಲ್ಲ ಸರ್, ನೋ ಸ್ಟಾಕ್, ಬರಬೇಕಷ್ಟೇ, ನಾವೆಲ್ಲರೂ ಗಮನಕ್ಕೆ ತಂದಿದ್ದೀವಿ ಅನ್ನುವಂಥ ಉತ್ತರ ಕೊಡ್ತಿದ್ದಾರೆ. ಒಂದು ಕಡೆ ಬೋರ್ಡ್ ಹಾಕಿದಾರೆ, ನೋಡ್ತಾ ಇದ್ದೀರಲ್ಲ, ಕಮರ್ಷಿಯಲ್ ಸಿಲಿಂಡರ್ಸ್ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಅಲ್ಲಿಯ ಪರಿಸ್ಥಿತಿ ಏನು, ಯಾವ ರೀತಿ ಪರದಾಟ ಆಗ್ತಾ ಇದೆ, ಈ ಏಜೆನ್ಸಿಯವರು ಏನು ಹೇಳ್ತಾರೆ, ಆ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅನಿಲ್ ಕುಮಾರ್, ನೋಡ್ಕೊಂಡು ಬರೋಣ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ ಮಾಲೀಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ನಾವು ಇವತ್ತು ರಾಯಚೂರು ಜಿಲ್ಲೆ ಲಿಂಗಸೂರು ಪಟ್ಟಣದಲ್ಲಿರುವಂಥದ್ದು. ಇವಾಗ ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಲಿಂಗಸೂರು ಪಟ್ಟಣದ ಶ್ರೀ ವೆಂಕಟೇಶ್ವರ ಗ್ಯಾಸ್ ಕಂಪ್ನಿ ಮುಂದ್ಗಡೆ ಇದ್ದೀವಿ. ಅವರು ನೇರವಾಗಿ ಇಲ್ಲಿ ಒಂದು ಸ್ಟಿಕ್ಕರನ್ನು ಕೂಡ ಇಲ್ಲಿ ಅಳವಡಿಸಿರುವಂಥದ್ದು. ಏನು ಕಮರ್ಷಿಯಲ್ ಸಿಲಿಂಡರ್ ನೋ ಸ್ಟಾಕ್ ಅಂತೇಳಿ ಕೂಡ ಇಲ್ಲಿ ಒಂದು ನೋಟಿಸ್ ಬೋರ್ಡ್ ಕೂಡ ಹಾಕಿರುವಂಥದ್ದು. ಯಾಕಂತಂದರೆ ಕಮರ್ಷಿಯಲ್ ಇಲ್ಲಿಗೆ ಸಿಲಿಂಡರ್ ಬರ್ತಾ ಇಲ್ಲ ಅನ್ನೋಂಥ ಕಾರಣದಿಂದಾಗಿ ಸಾಕಷ್ಟು ಜನರು ಕೂಡ ಬಂದು ಹೋಗ್ತಾ ಇರೋ ಕಾರಣದಿಂದಾಗಿ ಇಲ್ಲಿ ನೋಟಿಸ್ ಬೋರ್ಡನ್ನು ಕೂಡ ಇದು ಮಾಡಿರುವಂಥದ್ದು. ಆದರೆ ಗೃಹ ಬಳಕೆಗೆ ಬೇಕಾಗುವಂಥ ಸಿಲಿಂಡರ್ಗಳು ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಕೇವಲ ಏನು ಕಮರ್ಷಿಯಲ್ ಇರುವಂಥ ಸಿಲಿಂಡರ್ ಮಾತ್ರ ತೊಂದರೆ ಆಗಿದೆ ಅಂತೇಳಿ ಇಲ್ಲಿರುವಂಥ ನೇರವಾಗಿ ಕಂಪ್ನಿಯವರು ಕೂಡ ಒಂದು ನೋಟಿಸ್ ಬೋರ್ಡನ್ನು ಕೂಡ ಹಚ್ಚಿರುವಂಥದ್ದು. ಸಾಕಷ್ಟು ಜನರು ಕೂಡ ಏನು ಮುಂಜಾನೆಯಿಂದ ಹೋಟೆಲ್ ಮಾಲೀಕರು, ಸಾಕಷ್ಟು ಕಮರ್ಷಿಯಲ್ ಬಿಸ್ನೆಸ್ ಮಾಡುವಂಥವರು ಕೂಡ ಬಂದು ವಾಪಸ್ ಹೋಗುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥ ಅಳಲು ಕೂಡ ತೋಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕಂಪ್ನಿಯ ಮ್ಯಾನೇಜರ್ ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಯಾವೆಲ್ಲ ರೀತಿ ಸಮಸ್ಯೆ ಆಗ್ತಿದೆ, ಏನು ಯುದ್ಧದ ಸಲುವಾಗಿ ಈ ರೀತಿ ಸಮಸ್ಯೆ ಆಗಿದೆನಾ, ಮುಂಚೆ ಕೂಡ ಆಗಿತ್ತಾ ಅಂತ? ಇಲ್ಲ, ಮುಂಚೆ ಯಾವಾಗಲೂ ಆಗಿಲ್ಲ ಸರ್ ಇಂಥ ಪರಿಸ್ಥಿತಿ. ಯಾವಾಗಲೂ ಯುದ್ಧದ ಸಲುವಾಗಿನೇ ಸಮಸ್ಯೆ ಆಗಿರೋದು. ಇನ್ನೊಂದು, ಈಗ ಕಮರ್ಷಿಯಲ್ ನಿನ್ನೆ ತನಕನೂ ನಾವು ಸಪ್ಲೈ ಮಾಡಿದ್ದೀವಿ. ವಾಣಿಜ್ಯ ಬಳಕೆ ಸಿಲಿಂಡರ್ ಎಲ್ಲ ಹೋಟೆಲ್ಸ್ಗಳಿಗೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಬೇರೆ ಬೇರೆ ಕಡೆಗೆಲ್ಲ ಕಮರ್ಷಿಯಲ್ ಸಪ್ಲೈ ನಿನ್ನೆ ತನಕ ಕೂಡ ಮಾಡಿದ್ದೀವಿ. ಆದರೆ ಇವತ್ತಿಂದ ನಮಗೂ ಸ್ಟಾಕ್ ಬರ್ತಾ ಇಲ್ಲ, ಅಲ್ಲಿಂದ ಸ್ಟಾಕ್ ಬರ್ತಾ ಇಲ್ಲ. ಅದ್ರ ಸಲುವಾಗಿ ನಾವು ದಿನನಿತ್ಯ ಎಷ್ಟು ಸಿಲಿಂಡರ್ಗಳು ಬರ್ತಾ ಇತ್ತು, ಇವಾಗ ಎಷ್ಟು ಬಂದಾಗಿದೆ ಸರ್? ನಾವು ಸುಮಾರು ಒಂದು ತಿಂಗಳಿಗೆ 1200ರಿಂದ 1300 ಕಮರ್ಷಿಯಲ್ ಸಿಲಿಂಡರ್, 19 kg ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡ್ತಾಯಿದ್ದೀವಿ. ಅಂದರೆ ಡೈಲಿ 40ರಿಂದ 50 ತನಕ ಸಿಲಿಂಡರ್ ಕಮರ್ಷಿಯಲ್ ಸಪ್ಲೈ ಇತ್ತು ನಮ್ಮದು. ಅದರಿಂದ ತುಂಬ ತೊಂದರೆ ಆಗಿದೆ ಹೋಟೆಲ್ ಉದ್ಯಮದವರಿಗೆ, ಬೇರೆ ಅವರಿಗೆ ಅದರ ಸಮಸ್ಯೆ ಆಗಿದೆ. ದರದಲ್ಲಿ ಕೂಡ ವ್ಯತ್ಯಾಸ ಆಗಿದೆ. ಒಂದು 2-3 ದಿವಸ ಮುಂಚೆ, 4 ದಿವಸ ಮುಂಚೆ 1887 ರೂಪಾಯಿ ಇತ್ತು. ಈಗ ಸದ್ಯ 2002 ರೂಪಾಯಿ ಆಗಿದೆ ಆ ವಾಣಿಜ್ಯ ಬಳಕೆ ಸಿಲಿಂಡರ್ ರೇಟು. ಅದರಲ್ಲಿ ಕೂಡ ವ್ಯತ್ಯಾಸ ಆಗಿದೆ. ಅಲ್ಲ, ಇವಾಗ ಹೋಟೆಲ್ ಮಾಲೀಕರಿಗೆಲ್ಲ ಸಾಕಷ್ಟು ಸಮಸ್ಯೆ ಆಗಿರುತ್ತೆ. ಅವ್ರಿಗೆ ಏನಂತ ಮೆಸೇಜ್ ಕೊಟ್ಟರೆ ಮತ್ತು ಯಾವ ರೀತಿ ಅವರಿಗೆ ಅಡ್ಜಸ್ಟ್ ಮಾಡ್ತಾಯಿದ್ರು? ಅಡ್ಜಸ್ಟ್ ಏನು ಮಾಡಲಿಕ್ಕೆ ಆಗಲ್ಲ ಸರ್. ಈ ಕಮರ್ಷಿಯಲ್ಲೇ ಯೂಸ್ ಮಾಡ್ತಿದ್ರು ಅವರೆಲ್ಲ ಹೋಟೆಲ್ದವರು. ಈ ಕಮರ್ಷಿಯಲ್ಲೇ ನಿಂತು ಹೋಗಿದೆ ಅಂತಂದಮೇಲೆ ಅವ್ರ ಉದ್ಯಮಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಸ್ವಲ್ಪ ಏನು ಭಾಳನೇ ತೊಂದರೆ ಆಗಿದೆ ಅವ್ರಿಗೆ. ಅದಕ್ಕೆ ನಮ್ಮ ಹತ್ರ ಕೂಡ ಯಾವುದೇ ಪರಿಹಾರ ಇಲ್ಲ ಈಗ ಸದ್ಯ. ಮತ್ತೆ ಬರೋ ತನಕ ಅವ್ರಿಗೆ ಮತ್ತೆ ಬೇರೆ ದಾರಿ ಇಲ್ಲ. ಅವ್ರಿಗೇನಾದರೂ ಮುನ್ಸೂಚನವಾಗಿದೆ ಏನೋ ಮಾಹಿತಿ ನೀಡ್ತಾ ಇದ್ದೀರಾ ಅಂತ? ಮಾಹಿತಿ ಏನಿಲ್ಲ ಸರ್. ಈಗ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ದವರು ಏನು ಮಾಹಿತಿ ನಮಗೆ ಕೊಡ್ತಾರೆ, ಅದೇ ನಾವು ಪಬ್ಲಿಕ್ಗಾಗಲಿ ಹೋಟೆಲ್ಸ್ದವ್ರಿಗಾಗಲಿ ಆ ಮಾಹಿತಿ ನಾವು ಅವ್ರಿಗೆ ಕೊಡ್ತೀವಿ. ಅದ್ರ ಪ್ರಕಾರ ಅದಷ್ಟು ಬಿಟ್ಟು ನಮ್ಮ ಹತ್ರ ಬೇರೆ ಮಾಹಿತಿ ಕೂಡ ಇಲ್ಲ. ಇವಾಗ ಏನಾದರೂ ಮತ್ತೆ ಕಂಪ್ನಿಯಿಂದ ನಾಳೆ ನಾಡಿದ್ದು ಬರುವಂಥದ್ದು ಏನಾದರೂ ಸಾಧ್ಯತೆ ಇದೆ? ಇಲ್ಲ, ಸದ್ಯ ಅಂತೂ ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗ ಎಷ್ಟು ದಿವಸ ಆಗ್ಬೋದು, ಒಂದು ವಾರ ಆಗ್ಬೋದು, 10 ದಿವಸ ಆಗ್ಬೋದು, 15 ದಿವಸ ಆಗ್ಬೋದು. ಇದು ಕಂಪ್ನಿಯವ್ರಿಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತು.
ಇದಿಷ್ಟು ಇಲ್ಲಿ ಮ್ಯಾನೇಜರ್ ಮಾತಾಗಿರುವಂಥದ್ದು. ಏನು ಕಮರ್ಷಿಯಲ್ ಸಿಲಿಂಡರ್ಗಳು ಇಲ್ಲಿವರೆಗೂ ಕೂಡ ಸ್ಟಾಕ್ ಇಲ್ಲ, ಮತ್ತು ಮುಂದೇನೂ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿಂದ ಕಂಪ್ನಿವರೆಗೂ ಕೂಡ ಮಾಹಿತಿ ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಬಂದರೆ ಮಾತ್ರ ನಾವು ವಾಣಿಜ್ಯಕ್ಕೆ ಬಳಕೆಗೆ ಮಾತ್ರ ಕೊಡ್ಬೋದು ಎನ್ನುವಂಥದ್ದು ಮ್ಯಾನೇಜರ್ ಮಾತು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.